ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಹೇಳಿಕೊಡ್ತೀನಿ. ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಒಂದು ಸ್ವೀಟ್ ರೆಸಿಪಿ ಹೇಳಿಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ಒಳಗೆ 1 ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಹಾಲು ಕಾಯಿಸ್ಕೋಬೇಕು. ಇದು ಪೂರ್ತಿಯಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಿಂದ ಅರ್ಧ ನಿಮಿಷ ಬಿಟ್ಟು 2 ಚಮಚ ವಿನೆಗರ್ 2 ಚಮಚ ನೀರು ಮಿಕ್ಸ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡು ಇದು ಹಾಲು ಒಡಿಸ್ಕೋಬೇಕು. ನೋಡಿ, ಈ ರೀತಿ ಒಡೆದಿಂದೆ ನೋಡಿ, ನಾನು ಇಲ್ಲಿ ಒಂದು ಅರ್ಬಿ ಇಟ್ಕೊಂಡು ಈ ರೀತಿ ನಾನು ಚಾಣಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅರ್ಬಿ ಒಳಗೆ ಒಂದು ಹಾಕ್ಕೊಂಡು ಈ ರೀತಿ ನೀರೇನಿರುತ್ತೆ ಎಲ್ಲ ಚಾಣಿಸ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ವಿನೆಗರ್ ವಾಸನೆ ಇರುತ್ತೆ ಅಲ್ಲ, ಅದು ಹೋಗ್ಬೇಕಂಥೇಳಿ ನಾನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಹಿಂಡ್ಕೊಂಡಿದ್ದೀನಿ. ನೋಡಿ, ಇದು ಹಿಂಡ್ಕೊಂಡಿದೆ. ಇದು ಪನ್ನೀರ್ ಚೆನ್ನಾಗಿ ರೆಡಿಯಾಗಿದೆ. ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಈ ರೀತಿ ನಾನು ಕೈಲೇ ಸಾಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು. ಇದು ನಾನು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ಕಡಾಯಿ ಒಳಗೆ ನಾನು 1 ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸ್ ಆದಿಂದೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಮೊದಲೇ ಆನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಗಂಟು ಆಗುತ್ತೆ. ಮಿಲ್ಕ್ ಪೌಡರ್ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿ ಆಗೋ ತನಕ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ. ಅರ್ಧ ಕಪ್ ನಾನು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇದು ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಕಪ್ ದೇಸಿ ಖಂಡ ಹಾಕ್ಕೊಂಡಿದ್ದೀನಿ. ಇದು ಇಲ್ಲಾಂದರೆ ನೀವು ಸಕ್ಕರೆನೂ ಯೂಸ್ ಮಾಡ್ಬೋದು. ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಳ್ಳಗಾಗಿ ಬರುತ್ತೆ. ಈ ದೇಸಿ ಖಂಡ ಹಾಕ್ಕೊಂಡ್ರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಕ್ರೀಮ್ ಕಲರ್ ಬರುತ್ತೆ. ಇದು ದೇಸಿ ಖಂಡ ಇದೆಯಲ್ಲ, ಅದು ನನಗೆ ಇಷ್ಟ ಅಂಥೇಳಿ ನಾನು ಯೂಸ್ ಮಾಡಿದ್ದೀನಿ. ಇದು ಇಲ್ಲಾಂದರೆ ನೀವು ಸಕ್ಕರೆ ಯೂಸ್ ಮಾಡಿ. ಅರ್ಧ ಚಮಚ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಲಾಸ್ಟ್ ಹಾಕಬೇಕು, ಯಾಕಂದರೆ ಚೆನ್ನಾಗಿ ವಾಸನೆ ಬರುತ್ತೆ. ನೋಡಿ, ನಾವು ಪನ್ನೀರ್ ಚೆನ್ನಾಗಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ, ಅದು ಹಾಕ್ಕೊಂಡಿದ್ದೀನಿ. ಈ ರೀತಿ ನಾನು ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಪನ್ನೀರ್ ಚೆನ್ನಾಗಿದೆಯಲ್ಲ, ಇದು ಹಾಕ್ಕೊಂಡ್ರೆ ಏಕ್ದಮ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ತಿನ್ನೋಕ್ಕೆ ಮತ್ತು ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಾಕ್ಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಗಟ್ಟಿಯಾಗಿದೆ. ಇದು ರೆಡಿ ಆಗ್ಲಿಕ್ಕೆ ಬಂದಿದೆ. ನೋಡಿ, ನಾನು ಇಲ್ಲಿ ಪಿಸ್ತಾ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಪುಟ್ಟಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ನಾನು ಅರ್ಧ ಪೋರ್ಷನ್ ಈ ರೀತಿ ತಕ್ಕೊಂಡು ಒಂದು ಬಟರ್ ಪೇಪರ್ ಒಳಗೆ ಹಾಕ್ಕೊಂಡು ರೌಂಡ್ ಶೇಪ್ ಕೊಡಬೇಕು. ನೋಡಿ, ಈ ರೀತಿ ನಾನು ರೌಂಡ್ ಶೇಪ್ ಮಾಡಿದ್ದೀನಿ. ಸ್ವಲ್ಪ ಪಿಸ್ತಾ ಹಾಕ್ಕೊಂಡಿದ್ದೀನಿ ಗಾರ್ನಿಷಿಂಗ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಈ ರೀತಿ ಪೇಪರ್ ಒಳಗೆ ಹಾಕ್ಕೊಂಡು ಈ ರೀತಿ ರೌಂಡ್ ಮಾಡ್ಕೊಂಡಿದ್ದೀನಿ. ರೌಂಡ್ ಮಾಡಿಕೊಂಡು ನಾನು ಫ್ರಿಜ್ ಒಳಗೆ 10 ನಿಮಿಷ ಇದು ಸೆಟ್ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, 10 ನಿಮಿಷ ಆಗಿದಿಂದ ನಾನು ತಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಲೋಲಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಸಾಫ್ಟ್ ಇರುತ್ತೆ ಅಲ್ಲ. ನೋಡಿ, ನಾನು ಇಲ್ಲಿ ಈ ರೀತಿ ಮತ್ತೊಂದು ಚಾಕು ತೊಗೊಂಡು ಚೆನ್ನಾಗಿ ಈ ರೀತಿ ಸ್ವಲ್ಪ ಹಗುರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬರ್ಫಿ ರೆಡಿಯಾಗಿದೆ. ನೋಡಿ, ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಈ ಬರ್ಫಿ ಆಗುತ್ತೆ. ನೀವು ಹೋಲಿ ಸ್ಪೆಷಲ್ ಮಾಡಿಕೊಂಡು ತಿನ್ಬೋದು. ನೋಡಿ, ಈ ವಿಡಿಯೋ ಹೇಗೆ ಅನಿಸಿದೆ ಕಮೆಂಟ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.